ಏನು ಮಾಡ್ತಾನೆ ಅಂತ ಅವನ ಅನುಗ್ರಹದಲ್ಲಿ ವಿಶೇಷವಾಗಿ ತಿಳಿತಾರೆ. ಪರಮಾತ್ಮನ ಕಾಲಕ್ಕೆ ಅನುಕೂಲ ಆಗುವಂತೆ ರಮಾದೇವಿ ಏನು ಮಾಡ್ತಾರೆ, ವರ್ತನೆ ಮಾಡ್ತಾರೆ. ಅದನ್ನೇ ದಾಸರ ಹೇಳ್ತಾರೆ, ಅಲ್ಲ ಕೋಲ್ ನಮ್ಮಮ್ಮ ಲಕ್ಷ್ಮೀದೇವಿ ಈ ಕಾರಣ ಇಟ್ಕೊಂಡು ಅಂದರೆ ಅಪಾರ ಮಹಿಮನ ವ್ಯಾಪಾರಗಳ ತಿಳಿದು ಕಾಪಾಡುವೆ ಜಗವ. ಬಾಗೇಪಲ್ಲಿ ಶೇಷದಾಸರ ಮಾತದು. ಅಪಾರ ಮಹಿಮನ ವ್ಯಾಪಾರಗಳ ತಿಳಿದು ಕಾಪಾಡುವೆ ಜಗವ. ಕೋಪರಹಿತಳಾಗಿ ಶ್ರೀಪತಿಯುಳು ನಮ್ಮ ತಾಪತ್ರಯವ ಪಿಡಿ ಪೋಷಿಸಬೇಕಮ್ಮ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ರಾರಮ್ಮ. ಉಮೇಶ ಮೊದಲಾದ ಅಮರ ನಿಖರವು ಭ್ರಮಿಸಿ ನಿನ್ನ ಪಾದ ಕಮಲ ಭಜಿಪರು ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ರಾರಮ್ಮ. ಅಪಾರ ಮಹಿಮನ ವ್ಯಾಪಾರಗಳ ತಿಳಿದು ಕಾಪಾಡುವೆ ಜಗವ. ಪರಮಾತ್ಮನ ಮಹಿಮೆಯಿಂದ ಅವನ ಅನುಗ್ರಹದಿಂದ ಅವನ ಮುಂದೆ ಏನು ಮಾಡ್ತಾನೆ ಲಕ್ಷ್ಮೀದೇವಿ ಗೊತ್ತಾಯ್ತು, ನಾನಿಲ್ಲಿ ಇರಬಾರ್ದು, ಭಗವಂತ ಭೂಲೋಕಕ್ಕೆ ಹೋಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾನೆ, ಮುಂದೆ ಪದ್ಮಾವತಿ ಕಲ್ಯಾಣ ಆಗಬೇಕು, ಅದಕ್ಕೆ ನಾನೇ ಹೇಳಿದವಳು ಅವಳನ್ನು ಮದುವೆ ಮಾಡ್ಕೊರಿ ಅಂತ, ನಾನೇನು ಕೂತ್ರೆ ಹೆಂಗೆ ಮಾಡಬೇಕು ಅಂತ ದೇವರು ಒಂದು ರೂಪದಿಂದ ರಮಾದೇವಿಯಲ್ಲಿ ಬಂದಿದ್ದಾಳೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಇದು ರಮಾದೇವಿ ಬಗ್ಗೆ ಹಿಂಗೆ ತಿಳಿದು ಚಿಂತನೆ ಮಾಡಿದ್ರೆ ಅದು ನಿಜವಾದ ಲಕ್ಷ್ಮೀದೇವಿಯ ಪೂಜಾ. ಕೆಲವರು ಶುಕ್ರವಾರ ಏನು ಮಾಡ್ತಾರೆ, ರಮಾದೇವಿ ಪೂಜೆಯನ್ನು ಮಾಡ್ತಾರೆ ಮಾಲಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ದೀಪ ಹಚ್ಚಿರ್ತಾರೆ, ನೈವೇದ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಮಾಡಿ ಒಂದು ಹಾಡು ಹಾಡ್ತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಹಾಕ್ತಾರೆ. ನಮಗೇನು ಲಕ್ಷ್ಮೀದೇವಿ ಪೂಜೆ ಮಾಡಿ ದುಡ್ಡು ತಗೊಂಡು ಬಾ, ಭಾಗ್ಯದ ಲಕ್ಷ್ಮಿ ಬಾ, ನಮ್ಮನೆಗೆ ಬಾ, ಅತ್ತಿತ್ತಗಲದೆ ಭಕ್ತರ ಮನೆಯೋಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಹೇಳಿದ್ದಾರೆ, ಇಲ್ಲೇ ಬಾ, ನಮ್ಮನೆಗೆ ಬಾ, ದುಡ್ಡು ಕೊಟ್ಟು ಹೋಗಷ್ಟೆ, ನೀವು ಬಂದರೆ ಬಾ, ಇಲ್ಲ ಅದಕ್ಕೆ ಕೇಶವ ತೀರ್ಥ ಸ್ವಾಮಿಗಳಿದ್ರು ಶ್ರೀಪಾಮರು, ಇವ್ರು ಹಿಂದಿನವರು, ಇವ್ರ ಗುರುಗಳು, ಅವರಿದ್ದಾನೆ ಆಗಲು ಮಟ್ಟಕ್ಕೆ ಕರೆದು ಹೋಗ್ತಿದ್ದೆ, ಅಲ್ಲೇ ಇದ್ದೀವಿ ಅವಾಗ ಒಂದ್ಸರಿ 4 ದೇವರು ನಮ್ಗೆ ಹೇಳೋ ಪ್ರಸಂಗ ದೇವ್ರು, ಬಾರೇ ನಮ್ಮ ಮನೆ ತನಕ ಭಾಗ್ಯದ ದೇವಿ ಅಂತ ಸ್ವಾಮಿಗಳು. ಯಾಕೆ ದಾಸರಿ ಮನೆ ತನಕ ಬರ್ಬೇಕಾ, ಒಳಗೆ ಬೇಡ ಹೂವಿದ್ದಾರೆ ಅಂದರೆ ಅವರೆಷ್ಟು ಅಬ್ಸರ್ವ್ ಮಾಡಿದ್ರು. ಅಂದರೆ ನಾನು ಮನೆ ತನಕ ಆದರೆ ಒಳಗೆ ಅಂತೇನೆ ಅರ್ಥ ಅದು. ಯಾಕಂದ್ರೆ ಲಕ್ಷ್ಮೀದೇವಿಗೆ ನಾವು ಕರಿತೇವೆ, ಯಾಕೆ ನಮಗೆ ದುಡ್ಡು ಬೇಕಷ್ಟೇ, ರಮಾದೇವಿ ಬರೋದ ದುಡ್ಡು ಬೇಕಲ್ಲ, ನಾವು ಹಂಗೆ ಕರಿತೇವೆ. ಅದಕ್ಕೆ ನಮ್ಮಮ್ಮ ನೀ ಸೌ ಅಂತಂದು. ಸೌ ಅಂದ್ರೇನು ಹಿಂದಿ ಒಳಗೆ ಸೌ ಮೀನ್ಸ್ ವಾಟ್ 100. ಹಿಂದಕ್ಕೆಲ್ಲ 100 ರೂಪಾಯಿ ನೋಟ್ ದೊಡ್ಡವು ಇದ್ದವ್ರು ನಾವು ಸಣ್ಣವ್ರು ಇದ್ದಾಗ, ಹೌದಿಲ್ಲ? ಲಕ್ಷ್ಮಿಗೆ ಹೇಳ್ತಾರೆ 100 ರೂಪಾಯಿ ನೋಟೇ ತೊಗೊಂಡು ಬಾ, ನಾಟ್ 50, ನಾಟ್ 20, ನಾಟ್ 10. ನಮ್ಮಮ್ಮ ನೀ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಂಗೆ ಅರ್ಥ ಮಾಡಿಲ್ಲ ಪುರಂದಾಸರು, ನವಕೋಟಿ ನಾರಾಯಣ ಆದವರು ಮಹಾನುಭಾವರು ಎಲ್ಲವನ್ನ ದಾನ ಮಾಡಿ ದೇವರಿಗಾಗಿ ಧ್ಯಾನ ಮಾಡಿ ಸಜ್ಜನರಿಗೆ ದೇವರ ಧ್ಯಾನ ಮಾಡುವ ಮಾರ್ಗವನ್ನು ತೋರಿಸಿದಂಥ ಮಹಾನುಭಾವರು ಮತ್ತೆ ಕೇಳ್ತಾರ ರಮಾದೇವಿಗೆ, ಇಲ್ಲ ಭಾಗ್ಯ ಅಂದರೆ ಜ್ಞಾನ, ಜ್ಞಾನಕ್ಕೆ ಮುಖ್ಯಾಭಿಮಾನಿ ಯಾರು? ರಮಾದೇವಿ, ವೇದಾಭಿಮಾನಿ ಅಲ್ವಾ? ಅದಕ್ಕೆ ಹಂಗೆ ಕೇಳಿದ್ದವರು. ಲಕ್ಷ್ಮೀದೇವಿ ಹೋಗಿ ಪರಮಾತ್ಮ ಒಂದು ಸಂಕಲ್ಪ ಮಾಡಿದ, ಏನು ಓಹೋ ಲಕ್ಷ್ಮೀದೇವಿ ಹೋಗಿದ್ದಾಳಲ್ವಾ, ಈ ಕೆಲಸ ಯಸ್ಮಿನ್ ದೇಶೇ ಯದಾ ಪ್ರೇಮ ಕಲಹಸ್ತ ಪ್ರಶಾಮಿತಿ ಕರ್ಮಣ ಏನ ಚ ತಥಾ ಕರೋಮಿ ಅಂತ ದೇವರು ಸಂಕಲ್ಪ ಮಾಡ್ದ. ಏನು ಈ ಪ್ರೇಮ ಕಲ ಆಯ್ತಲ್ಲ, ಇದು ಯಾವ ರೀತಿಯಲ್ಲಿ ಮುಗೀತದೆ, ಇದಕ್ಕೆ ನಾನು ಕಾರ್ಯವನ್ನು ಯೋಜನೆ ಮಾಡ್ತೇನೆ ಅಂತ ಪರಮಾತ್ಮ ಸಂಕಲ್ಪ, ಇತಿ ಸಂಕಲ್ಪ ಗೋವಿಂದ ಲೀಲಾಮಾನುಷ ವಿಗ್ರಹ ಅಂತಾರೆ. ಈ ರೀತಿಯಾಗಿ ಭಗವಂತ ಸಂಕಲ್ಪ ಮಾಡಿ ಅವನು ನೇರವಾಗಿ ವೈಕುಂಠ ಬಿಟ್ಟ ಶೇಷಾಚಲತ್ವ ಅಂತ. ಯಾಕೆ ಬಿಟ್ಟ ಅಂದರೆ ಅಲ್ರಿ ಪಾಪ ಮನೆಗೆ ಹೆಂಡ್ತಿ ಇದ್ದಾಗ ಈ ಗಂಡಸರು ಬಾಯಿ ಬಂದಂಗೆ ಬೈತಿರ್ತಾವೆ ಹೆಂಡ್ತಿ, ನಿಂಗೆ ಬುದ್ಧಿ ಇಲ್ಲ, ನೀ ಹಂಗೆ ಮಾಡ್ತಿ, ನೀ ಹಿಂಗೆ ಮಾಡ್ತಿ, ನಿಮ್ಮಪ್ಪ ರಾವಣನ ತಮ್ಮ ಅಂತ ಮೊದಲೇ ಗೊತ್ತಾಗಿಲ್ಲ, ಏನೇನೋ ಬೈತಾ ಇರ್ತಾರೆ ಪಾಪ. ಹೌದೇ ಇಲ್ಲ, ಬೈತಾ ಇರುವಾಗ ಬೈತಿರ್ತಾರೆ. ಅದು ಹೆಂಡ್ತಿ ಊರಿಗೆ ಹೋದ್ರೆ ಮುಖ ಸಣ್ಣಾಗಿಬಿಟ್ಟಿರುತ್ತೆ ಯಜಮಾನ. ಹೌದಿಲ್ಲ, ಯಾಕ್ರಿ ಇವತ್ತು ಮಠಕ್ಕೆ ಬಂದ್ರಿ, ನಮ್ಮ ಹೆಂಡ್ತಿ ಊರಾಗಿರ್ರಿ, ಅದಕ್ಕೆ ನಾಳೆ ಒಂದು ದಿವಸ ಬರ್ತೀನಿ ಅಂತ. ಈ ಮಠದಾಗ 2 ದಿನ, ಆ ಮಠದಾಗ 2 ದಿನ, ಒಂದು 10 ದಿನ ಹೋಗಿರ್ತಾರೆ ಹೆಂಡ್ತಿ. ಮಠ ತಿರುಗಾಡ್ತಾರೆ, ಮಾರಿ ಮಾಡಿಸೋ ತಿರುಗಾಡ್ತಾರೆ, ಚಹಾ ಮಾಡಿ ಬರೋಲ್ಲ, ಅಡುಗೆ ಮಾಡ್ಕೊಳ್ಳಿ ಬರೋಲ್ಲ, ಅಲ್ಲಿ ಮಾರಿ ಸಣ್ಣ ಮಾಡ್ತಾರೆ. ಯಾಕೆ ಸರ್, ನಮ್ಮ ಹೆಂಡ್ತಿ ಊರಾಗಿಲ್ರಿ, ಎಲ್ಲರಿಗೂ ಅದೇ ಕಥೆ ಹೇಳ್ತಾರೆ, ಬೆಟ್ಟ ಆದ್ರೂ ಮೊದಲೇ ಮಾತು
ಅದಕ್ಕೆ ರಮಾನಾರಾಯಣರು ಶ್ರೀನಿವಾಸ ಕಲ್ಯಾಣ ಅಂದರೆ ದಂಪತಿಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ ಪರಮಾತ್ಮಂದ ಮನೆಯಾಗ ಒಬ್ಬರಿಗೆ ಕೂತು ಬೇಜಾರಾಯ್ತು ರೀ. ಯಾರಿಗೆ? ಭಗವಂತನಿಗೆ. ಮನೆ ಬೇಜಾರಲ್ಲ, ನಾಟಕ ಮಾಡ್ತಾನಲ್ಲ, ಬೇಜಾರಾಯ್ತು. ಮನೆಯವ್ರು ನಾನು ಊರು ಬಿಡಬೇಕು ಅಂತ ಹೇಳಿ ಮಾಡಿದ ಭಗವಂತ ಅಲ್ಲಿಂದ ಬಿಟ್ಟ. ಇನ್ನು ನಮಗೊಂದು ಪಾಠ ಇತ್ತು, ಗಂಡಸರಿಗೆ ಅಡಿಗೆ ಬಾರದೆ ಅಂತ ನಾನ್ ಡೀಟೇಲ್ ಒಂದು ಪಾಠ ಇತ್ತು. ಹಂಗೆ ಹೆಂಡತಿ ಊರಿಗೆ ಹೋದ್ಲು, ಯಜಮಾನಂದ ನಾವೇ ಅಡುಗೆ ಮಾಡ್ಕೊತ ಬರ್ತೀವಿ. ಪಾಪ ಅಡುಗೆ ಮಾಡ್ಕೊಂಡು ಆಫೀಸ್ಗೆ ಹೋದ, ಮತ್ತೆ ಮನೆಗೆ ಬಂದ. ಪಾತ್ರೆ ತೊಳಿಬೇಕಲ್ವಾ, ತಲೆ ಕೆತ್ಬಿಡ್ತಾವ ಆಫೀಸ್ನಾಗ ಕೆಲಸ ಮಾಡಿ. ಪಾತ್ರೆ ತೊಳಿಬೇಕು ಅಂದ, ಬತ್ತಲಾಗಿ ಇಟ್ಟಿದ್ದ ಅವನು ಒಯ್ದು. ಮತ್ತೆ ಯಾಕೆ ಇದರ ಅಡುಗೆ ಮಾಡ್ತೀನಿ ನಾವು, ನಾನೇ ಅಲ್ಲ, ಮತ್ತೆ ತಂದು ಒಲಿ ಮಾಡಿ ಇವತ್ತು ಹಾಸಿಗೆ ಹಾಸ್ಕೊಂಡ. ಹೊರಗಡೆ ಎತ್ತಬೇಕಂತ ನೋಡ್ತಾನೆ, ಎದ್ದಾಗ ಯಾಕೆ ಎತ್ತು ಸಾಯಂಕಾಲ ನಾವು ಯಾಕೋ ಈರುಳ್ಳಿ ಬಿಡ್ರಿ. ಈ ರೀತಿ ಇವರು ವ್ಯಾಪಾರ ಭಾಳ ವಿಚಿತ್ರ ಇರ್ತದೆ. ಅದಕ್ಕೆ ಪರಮಾತ್ಮ ಏನು ಮಾಡ್ದ, ಸಿರಿ ಇಲ್ಲದೆ ತಾನು ಒಬ್ಬನೇ ಇರಲಾರೆನು ಎಂದು ವೈಕುಂಠವ ಬಿಟ್ಟು ಧರೆಗಿಳಿದನು. ಕೋಲು ಕೊಲನ ಕೋಲೆ ಸಿರಿ ಇಲ್ಲದೆ ತಾನು. ಯಾಕೆ ಹಂಗಾಯ್ತು ಅಂದ್ರೆ, ಪರಮದಯಾಳು ಹರಿ ಭೃಗುಮುನಿ ಭರದಿಂದೊದೆಯುತ್ತಿರೆ ತಿರುಗಿ ಕಾಲಿಡಿಕೊಂಡು ಪರಿಪರಿ ಸ್ತುತಿಸಿದ ಕೋಲು ಕೋಲನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ಕಂಡು ಸಹಿಸದೆ ಕೊಲ್ಲಾಪುರಕ್ಕೆ ನಡೆದಳು. ಕೋಲು ಕೋಲನ ಕೋಲೆ ಸಿರಿ ಇಲ್ಲದೆ ತಾನು ಒಬ್ಬನೇ ಇರಲಾರೆನು ಎಂದು ವೈಕುಂಠವ ಬಿಟ್ಟು ಧರೆಗಿಳಿದನು. ಕೋಲು ಕೋಲನ ಕೋಲೆ. ಎಲ್ಲಿ ಬಂದ? ಉತ್ತಮ ವೈಕುಂಠ ಇರಲು ಮತ್ತುರಗಾದ್ರಿಯಲ್ಲಿ ಉತ್ತಮನೆಯ ಮಾಡಿಕೊಂಡು ಗುಪ್ತದಲ್ಲಿರುತ್ತಿಹ ಕೋಲು ಕೋಲನ ಕೋಲೆ. ವೈಕುಂಠ ಬಿಟ್ಟ, ಹುರ್ಗಾದ್ರಿಯಲ್ಲಿ ಬಂದ. ಎಲ್ಲಿ ವಾಸ ಮಾಡಿದ? ಹುತ್ತನ್ನ ವಾಸ ಮಾಡಿದ. ಹುತ್ತಿನೊಳಗೆ ಇದ್ದ. ನಾವು ವಾಸ ಮಾಡಬೇಕಾದ್ರೆ ನಮಗೊಂದು 2-3 ವಸ್ತುಗಳು ಬೇಕು. ಗಾಳಿ ಬೆಳಕು ಬರಬೇಕು ಮನೆಗೆ, ಹೌದಾ? ನೀರಿನ ಅನುಕೂಲ ಇರಬೇಕು ಅಂತ ನೀವು ವಾಸ ಮಾಡ್ತೇವೆ. ದೇವರು ನೋಡಿದ ವಾಸ ಮಾಡಲಿಕ್ಕೆ ಅಲ್ಲಿ ದೊಡ್ಡ ತಿಂತಣಿ ವೃಕ್ಷ ಇತ್ತು, ಕೆಳಗೆ ದೊಡ್ಡ ವಲ್ಮಿಕ ಹುತ್ತಿದೆ ದೊಡ್ಡ. ಇಲ್ಲಿ ವಾಸ ಮಾಡೋದು, ಗಾಳಿ ಬೆಳಕು ಬರುತ್ತೆ. ನೆರಳಿಗೆ ತಿಂತಣಿ ವೃಕ್ಷ ಇದೆ, ಹುಣಸೆ ಮರ ಇದೆ. ನೀರಿನ ವ್ಯವಸ್ಥೆ ಹಿಂಗೆ ನೋಡಿದ ಪುಷ್ಕರಣಿ ಇತ್ತು, ಸಾಕಂದ ದೇವರು. ಆ ಹುತ್ತಿನಲ್ಲಿ ಬಂದು ಕೂತ. ಎಷ್ಟು ವರ್ಷ ಕೂತ ಅಂದರೆ 10,000 ವರ್ಷಗಳನ್ನು ಭಗವಂತ ಹುತ್ತಿನಲ್ಲಿ ಕಳೆದ. 10,000 ವರ್ಷಗಳನ್ನ ಹೆಂಗ್ ಟೈಮ್ ಪಾಸ್ ಮಾಡ್ದ ದೇವರು ಅಂದರೆ, ತಾನು ರಾಮನಾಗಿದ್ದಾಗ ಏನೇನು ಮಾಡಿದೆ ಎಲ್ಲ ಆ ಕಥೆಗಳನ್ನು ಮೆಲುಕು ಹಾಕಿದ್ನ. ನೆನಪು ಮಾಡ್ಕೊಂಡು ಭಗವಂತ ಏನು ಮಾಡ್ದ, ಕಾಲ ಕಳಿದ. ಮುಂದೆ ಮತ್ತೆ ಉಳಿತಾರೆ ಟೈಮು. ಕೃಷ್ಣನಾಗಿದ್ದಾಗ ಏನೇನು ಕೆಲಸ ಮಾಡಿದ್ವಿ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡ. ಹಿಂಗಾಗಿ 10,000 ವರ್ಷ ಹುಚ್ಚಿನಲ್ಲಿ ಭಗವಂತ ಕಳೆದ. ಅದಕ್ಕೆ ತ್ಯಕ್ತ್ವಾ ವೈಕುಂಠ ಉತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ. ಒಬ್ಬನೇ ಇಲ್ಲ, ರಮಯ ಸಹಮೋದತೆ ಅಂತ ಹೇಳಿದ್ದಾರಿಲ್ಲ. ದೇವರ ಹುತ್ತಿನಲ್ಲಿ ವಾಸ ಮಾಡಿ 10,000 ವರ್ಷ ಕಳೆದ. ಇದೊಂದು ಸೀನ್ ಆಯ್ತು. ಮತ್ತೆ ಡ್ಯಾನ್ ಅಂತ ಹಾಕೊಡೋದು ಸೀನ್ ಇಲ್ಲಿ ನಮ್ಗೆ ತೋರಿಸ್ತಲ್ಲ. ಈ ಒಂದು ಸೀನ್, ಆ ಒಂದು ಸೀನ್ ಎಲ್ಲ ಪುರಾಣದ್ದೇ ಕದ್ದಾರವು, ನಾವೇನು ಬೇರೆ ತೋರಿಸಿಲ್ಲವು. ಆ ಕಡೆ ಏನು ಸೀನ್ ಆಯಿತು, ಬ್ರಹ್ಮದೇವರು ರುದ್ರದೇವರು ವೈಕುಂಠಕ್ಕೆ ಹೋದರೆ ದೇವರೇ ಕಾಣಿಸ್ತಾ, ಅಯ್ಯೋ ದೇವರಿಲ್ಲ ಅನ್ಬೋದು. ಅಂದರೆ ದೇವರಿಲ್ಲ ಅನ್ಬೋದು, ದೇವರು ಸರ್ವತ್ವದಲ್ಲಿ ವ್ಯಾಪ್ತ ಅಲ್ವಾ? ಏನು ತಾತ್ಪರ್ಯ ಅಂದರೆ, ಈ ಕೃಷ್ಣ ರೂಪ ಅಲ್ಲಿ ಇರಲಿಲ್ಲ ಅಷ್ಟೇ. ಸೀದಾ ಬ್ರಹ್ಮದೇವರು ರುದ್ರದೇವರು ಎಲ್ಲೋಪ ದೇವರು. ರುದ್ರದೇವರು ಅಂದರು, ಅಪ್ಪ ತಾತ ಎಲ್ಲೇ, ಏನು ಕೇಳಬೇಡ ಬಾ, ತಾತ ಎಲ್ಲೇ ಅನ್ನೋದು ಕೇಳ್ಕೊಂಡು ಬರೋಣ, ಒಬ್ರಿಗೆ ಗೊತ್ತಿರ್ತದೆ ಬಾ ಅಂಥೇಳಿ ನೇರವಾಗಿ ಕೊಲ್ಲಾಪುರಕ್ಕೆ ಬಂದರು. ಬ್ರಹ್ಮದೇವರು ರುದ್ರದೇವರು ರಾಮಾದೇವಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ಅಪ್ಪ ಎಲ್ಲಿ ಹೋಗಿರ್ತಾನೆ ಅಂತ ಯಾರಿಗೆ ಗೊತ್ತಿರ್ತದೆ? ಅಮ್ಮ ಗೊತ್ತಿರ್ತದೆ. ಅದೇ ಮಕ್ಕಳು ಸ್ಕೂಲಿಂದನೋ ಕೆಲಸದಿಂದ ಮನೆಗೆ ಬರ್ತಾರೆ. ಬಂದು ಏನು ಮಾಡ್ತಾರೆ, ಸುಮ್ಮನೆ ಕಂಪೌಂಡ್ ಒಳಗೆ ನೋಡ್ತಾರೆ. ಅವ್ರ ಅಪ್ಪನ ಚಪ್ಪಲಿ, ಅವ್ರ ಅಪ್ಪನ ವೆಹಿಕಲ್ಲು ಎಲ್ಲ ಇದ್ರೆ ಏನೂ ಮಾತಾಡಲ್ಲ. ಸುಮ್ಮನೆ ಪಾಪ ಬರ್ತಾರೆ, ತಮ್ಮದೇ ಕೆಲಸ ಮಾಡ್ಕೊತಿರ್ತಾರೆ. ಒಂದು ವೇಳೆ ಇದು ಯಾವುದು ಕಾಣಿಸಲಿಲ್ಲ ಅಂದರೆ ಮೊದಲನೇ ಪ್ರಶ್ನೆ ಏನು ತಾಯಿಗೆ? ಅಮ್ಮ ಅಪ್ಪ ಇಲ್ಲೇ, ಇಷ್ಟೇ ತಾನೆ ತೊಗೊಂಡು ಏನು ಮಾಡ್ತೀವಿ, ಜೀವ ತಿಂದಾರೆ ಎಷ್ಟೋ ತನಕ, ಹೋಗ್ರೆ ಬಿಡ ಇಲ್ಲ ಮೊದಲೇ ಎಲ್ಲಿ ಹೇಳ ಅಂತಾರೆ ಇಲ್ಲ. ಹಂಗೆ ರುದ್ರದೇವರು ಬ್ರಹ್ಮದೇವರು ಬಂದು ರಮಾದೇವಿ ಕೇಳ್ತಾ ಇದ್ದಾರೆ, ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವಾಲಕುಮಿ ಶೇಷಾದ್ರಿ ನಿಲಯನ ದೋಷವಿದೂರನ
ತುರವಾಲಕುಮಿ ತುರವಾಲಕುಮಿ ಪುಂಡಲೀಕವರದನ ಪಂಡರಿರಾಯನ ತೋರವಾಲಕುಮಿ ತೋರವಾಲಕುಮಿ ವಸುದೇವ ದೇವಕಿ ಕಂದ ನಮ್ಮ ರಂಗ ಶಶಿಮುಖಿರೊಡನೆ ಆನಂದ ಪಶುಗಳ ಕಾಯ್ದ ಗೋವಿಂದ ನಮ್ಮ ಭಿಷಜನಾಭ ಮುಕುಂದ ನಮ್ಮ ತುರವಾಲಕುಮಿ ತುರವಾಲಕುಮಿ ಸಾಮಜರಾಜೆಗೆ ವರದಾನ ಮರಂಗ ಪ್ರೇಮದಿ ಭಕುತರ ಪುರಿದ ಆಮಾದಿತ್ಯರ ತರಿದ ನಿಸ್ಸೀಮ ಮಹಿಮನಾಗಿ ಮೆರೆದ ನಮ್ಮ ತುರವಾಲಕುಮಿ ತುರವಾಲಕುಮಿ ಉರಗಾಗಿರಿಯಲ್ಲಿಪ್ಪ ನಮ್ಮ ರಂಗ ಮರುತನ ಹೆಗಲರಿ ಬಪ್ಪ ಶರಣರಿಗೊರವಿತ್ತು ತಪ್ಪ ಸಿರಿಮೋಹನ ವಿಠಲ ತಿಮ್ಮಪ್ಪನಮ್ಮ ತುರವಾಲಕುಮಿ ತುರವಾಲಕುಮಿ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತುರವಾಲಕುಮಿ ತುರವಾಲಕುಮಿ ಎಂದು ರಮಾದೇವಿ ಹೊರಗೆ ಬಂದಂತಾಳೆ. ಯಾಕೋ ಬ್ರಹ್ಮ, ಯಾಕೋ ರುದ್ರ, ಅಪ್ಪ ಎಲ್ಲಿ ತೋರ್ಸಮ್ಮ ಅಂದರು. ತೋರಿಸ್ತೀನಿ ಅಂದರು. ಇವತ್ತಲ್ಲ ನಾಳೆ, ನಾಡಿದ್ದಿಷ್ಟು ಶ್ರೀಗಳು ಮಧ್ವೇಶ.